ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಅಜೇತಾ ರುಚಿ ಮನೆ. ಇವತ್ತಿನ ವಿಡಿಯೋದಲ್ಲಿ ಕರ್ನಾಟಕದ ಸಾಂಪ್ರದಾಯಿಕ ಮತ್ತು ಆರೋಗ್ಯಕರ ಅಡಿಗೆಯಾದ ಹುರುಳಿಕಾಳು ಬಸ್ಸಾರು ಮತ್ತು ಅದ್ರ ಜೊತೆ ಮಾಡೋ ಪಲ್ಯನ ಹಳ್ಳಿ ಶೈಲಿಯಲ್ಲಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಿದ್ದೀನಿ. ಬಿಸಿ ರಾಗಿ ಮುದ್ದೆ ಇಲ್ಲ ಅನ್ನದ ಜೊತೆ ಬಸ್ಸಾರು ಅದ್ಭುತವಾಗಿರುತ್ತೆ. ಇದರಲ್ಲಿ ಪ್ರೋಟೀನ್ ಕಂಟೆಂಟ್ ತುಂಬಾ ಜಾಸ್ತಿ ಇರುತ್ತೆ, ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೇದು. ಸೊ ಮೊದಲಿಗೆ ಕುಕ್ಕರ್ ತಗೊಳ್ಳೋಣ. ನಾನಿಲ್ಲಿ 4 ರಿಂದ 5 ಅವರ್ ಸೋಕ್ ಮಾಡಿ ಇಟ್ಕೊಂಡಿರೋ ಹುರುಳಿಕಾಳು ಹಾಕೋತಾ ಇದ್ದೀನಿ. ಸೋಕ್ ಮಾಡಿರೋದ್ರಿಂದ ಬೇಗ ಬೇಯುತ್ತೆ. ಡ್ರೈ ಕಾಳು ತಗೊಂಡ್ರೆ 8 ರಿಂದ 10 ವಿಷಲ್ ಕೂಗಿಸ್ಕೊಬೇಕಾಗತ್ತೆ. ಸಮ್ಟೈಮ್ಸ್ ಹಾಗೂ ಬೆಂದಿರಲ್ಲ, ಸೊ ಈಸಿಯಾಗಿ ಬೇಯುತ್ತೆ. ನಾನಿಲ್ಲಿ 2 ಗ್ಲಾಸ್ ನೀರು ತಗೊಂಡಿದ್ದೀನಿ. ಸ್ವಲ್ಪ ಉಪ್ಪು ಹಾಕೋಬೇಕು. ಆಮೇಲೆ ಚಿಟಿಕೆ ಅರಿಶಿನ ಹಾಕೋತಾ ಇದ್ದೀನಿ. ಉಪ್ಪು ಬೇಕಾದ್ರೆ ಆಮೇಲೆ ಸ್ವಲ್ಪ ಸಾಂಬಾರ್ಗೆ ಹಾಕೋಬಹುದು. ಇದು ಆರೋಗ್ಯದ ಗಣಿ. ವೆಯ್ಟ್ ಲಾಸ್ಗೆ ತುಂಬಾ ಹೆಲ್ಪ್ ಮಾಡುತ್ತೆ. ಚಿಕ್ಕದಾಗಿರೋ ಕಿಡ್ನಿ ಸ್ಟೋನ್ಸ್ ನ ರಿಮೂವ್ ಮಾಡಕ್ ಹೆಲ್ಪ್ ಮಾಡುತ್ತೆ. ಡಯಾಬಿಟಿಸ್ ಕಂಟ್ರೋಲ್ ಮಾಡುತ್ತೆ. ಡೈಜೆಷನ್ಗೆ ತುಂಬಾ ಒಳ್ಳೇದು. ಕಾನ್ಸ್ಟಿಪೇಷನ್ ದೂರ ಮಾಡುತ್ತೆ. ಅಥ್ಲೇಟ್ಸ್ಗೆ, ಸ್ಪೋರ್ಟ್ಸ್ ಪರ್ಸನ್ಸ್ಗೆ ಇದು ತುಂಬಾ ಒಳ್ಳೇದು. ಎನರ್ಜಿ ಕೊಡುತ್ತೆ. ಈಗ ಕುಕ್ಕರ್ ಮುಚ್ಕೊಳ್ಳೋಣ. ಚಿಟಿಕೆ ಅರಿಶಿನ ಹಾಕೊಂಡು ಇದನ್ನ ಸೂಪ್ ಆಗು ಯೂಸ್ ಮಾಡ್ಕೋಬಹುದು. ಆ ಕಟ್ಟಿಗೆ ಸ್ವಲ್ಪ ಸಾಲ್ಟ್ ಪೆಪ್ಪರ್ ಹಾಕೊಂಡು ಕುಡಿದ್ರೆ ತುಂಬಾ ಒಳ್ಳೇದು. ಇದು ಬಾಡಿ ಹೀಟ್ ಜಾಸ್ತಿ ಮಾಡ್ಕೊಳುತ್ತೆ. ಆದ್ರಿಂದ ತುಂಬಾ ಬಾಡಿ ಹೀಟ್ ಇರೋರು ಕಮ್ಮಿ ಯೂಸ್ ಮಾಡ್ಕೊಳ್ಳಿ. ನೋಡಿ, ಈಗ ಬೆಂದಿದೆ. ಈಗ ಇದನ್ನ ಸ್ಟ್ರೈನ್ ಮಾಡ್ಕೋಬೇಕು. ಕಟ್ಟನ್ನ ಮತ್ತೆ ಕಾಳನ್ನ ಸಪರೇಟ್ ಮಾಡ್ಕೋಬೇಕು. ಇದಾದ್ಮೇಲೆ ಸಾಂಬಾರ್ಗೆ ಏನೇನ್ ಮಸಾಲ ಬೇಕೋ ರೆಡಿ ಮಾಡ್ಕೊಳ್ಳೋಣ. ಮೊದಲು ಒಂದು ಬಾಣಲಿ ತಗೋಬೇಕು. ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕೊಂಡು ಒಂದು ಕಟ್ ಮಾಡಿ ಇಟ್ಕೊಂಡಿರೋ ಆನಿಯನ್ ಹಾಕ್ತಾ ಇದ್ದೀನಿ. ಆಮೇಲೆ ಬೆಳ್ಳುಳ್ಳಿ ಹಾಕೋತಾ ಇದ್ದೀನಿ, 10 ರಿಂದ 12 ಎಸಳು. ಸ್ವಲ್ಪ ಕರಿಬೇವಿನ ಸೊಪ್ಪು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಫ್ರೈ ಆದ್ಮೇಲೆ 2 ಸ್ಪೂನು ಜೀರಿಗೆ ಹಾಕೋತಾ ಇದ್ದೀನಿ. ಜೀರಿಗೆ ಒಳ್ಳೆ ಟೇಸ್ಟ್ ಕೊಡುತ್ತೆ. ಬೇಕಂದ್ರೆ ನೀವು 2-3 ಮೆಣಸು ಹಾಕೋಬಹುದು. ಈಗ ಚೆನ್ನಾಗಿ ಫ್ರೈ ಆದ್ಮೇಲೆ ಪಕ್ಕಕ್ಕೆ ಇಟ್ಕೊಳ್ಳಿ. ಈಗ ನಾನು 2 ಟೊಮೆಟೊ ಬೇಯಿಸ್ಕೊತಾ ಇದ್ದೀನಿ. ನಮ್ಮನೇಲಿ ಟೊಮೆಟೊ ಯೂಸ್ ಮಾಡ್ತೀವಿ. ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಇದ್ರ ಜೊತೆ ಸ್ವಲ್ಪ ಹುಣಸೆ ಹಣ್ಣು ಹಾಕೋಬೇಕು. ಈಗ ಮಸಾಲೆ ಗ್ರೈಂಡ್ ಮಾಡ್ಕೊಳ್ಳೋಣ. ನೋಡಿ, ಈಗ ಫ್ರೈ ಮಾಡಿ ಇಟ್ಕೊಂಡಿರೋ ಆನಿಯನ್ ಹಾಕೋಬೇಕು ಫಸ್ಟ್. ನಂತರ ಡ್ರೈ ಕೊಕೊನಟ್, ಹಸಿ ಕೊಬ್ಬರಿನೂ ಹಾಕೋಬಹುದು. ಇದಾದ್ಮೇಲೆ ಹುಣಸೆ ಹಣ್ಣು ಸ್ವಲ್ಪ, ಕೊತ್ತಂಬರಿ ಸೊಪ್ಪು 1 ಕಪ್ಪು, ಆಮೇಲೆ ಸಾಂಬಾರ್ ಪೌಡರು 2 ಸ್ಪೂನು, ಮತ್ತೆ ಬೇಯಿಸಿಟ್ಕೊಂಡಿರೋ ಟೊಮೆಟೊ ಹಾಕೊಂಡು ನುಣ್ಣಗೆ ರುಬ್ಕೊಳ್ಳೋಣ. ಈಗ ನಾನು ನೀರು ಹಾಕೋತಾ ಇಲ್ಲ, 1 ರೌಂಡ್ ಗ್ರೈಂಡ್ ಮಾಡ್ಕೋತೀನಿ. ಗ್ರೈಂಡ್ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ನೀರು ಹಾಕೊಂಡು ಮತ್ತೆ ಇನ್ನೊಂದು ರೌಂಡ್ ಗ್ರೈಂಡ್ ಮಾಡ್ಕೋತೀನಿ. ನೋಡಿ, ಈ ತರ ಇದೆ. ನಾನು ಸ್ವಲ್ಪ ಗ್ರೈಂಡ್ ಮಾಡ್ಕೋಬೇಕು. ನುಣ್ಣಗಾಗ್ಬೇಕು. ಈ ತರ ಕನ್ಸಿಸ್ಟೆನ್ಸಿ ಬರಬೇಕು. ಈಗ ಸಾಂಬಾರ್ ಒಗ್ಗರಣೆ ಹಾಕೋಣ. 1 ಟೇಬಲ್ ಸ್ಪೂನ್ ಆಯಿಲ್ ಹಾಕೋತಾ ಇದ್ದೀನಿ. ಮಸ್ಟರ್ಡ್, ಈಗ ಕಟ್ ಮಾಡಿ ಇಟ್ಕೊಂಡಿರೋ ಆನಿಯನ್, ಬ್ಯಾಡ್ಗೆ, ಗಾರ್ಲಿಕ್ ಮತ್ತೆ ಕರಿಬೇವಿನ ಸೊಪ್ಪು ಹಾಕೋಬೇಕು. ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಆಮೇಲೆ ಗ್ರೈಂಡ್ ಮಾಡಿ ಇಟ್ಕೊಂಡಿರೋ ಮಸಾಲ ಹಾಕೋಬೇಕು. ಇದು ಚೆನ್ನಾಗಿ ಕುದಿಬೇಕು, ಹಸಿ ವಾಸನೆ ಹೋಗೋವರೆಗೂ. ಇದು ಕುದ್ದಾದ್ಮೇಲೆ ಹುರುಳಿಕಾಳು ಕಟ್ ಹಾಕೋಬೇಕು. ಇಲ್ಲಾಂದ್ರೆ ಹಸಿ ವಾಸನೆ ಹೋಗಲ್ಲ. ನೋಡಿ, ಕುದಿತಾ ಇದೆ. ಈಗ ಹುರುಳಿಕಾಳು ಕಟ್ ಹಾಕೋಬೇಕು. ಇದು ಚೆನ್ನಾಗಿ ಕುದಿಬೇಕು, 4 ರಿಂದ 5 ನಿಮಿಷ. ಇದು ಕುದ್ದಾದ್ಮೇಲೆ ಸ್ವಲ್ಪ ಸಾಲ್ಟ್ ಹಾಕೋಣ. ಆಗ್ಲೇ ನಾನು ಸ್ವಲ್ಪ ಸಾಲ್ಟ್ ಹಾಕೊಂಡಿದ್ದೆ. ರುಚಿಗೆ ನೋಡಿ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ.
ಈಗ ಕಟ್ ಮಾಡಿ ಇಟ್ಕೊಂಡಿರೋ ಕೊರಿಯಂಡರ್ ಹಾಕಿದ್ರೆ ಸಾಂಬಾರ್ ರೆಡಿ ಆಗುತ್ತೆ. ಈ ತರ ಕನ್ಸಿಸ್ಟೆನ್ಸಿ ಇರಬೇಕು. ತುಂಬಾ ತೆಳ್ಳಗೂ ಇರಬಾರ್ದು, ಗಟ್ಟಿನೂ ಇರಬಾರ್ದು. ಈಗ ಪಲ್ಯ ಮಾಡ್ಕೊಳ್ಳೋಣ. ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ. ನಂತರ ಸಾಸಿವೆ ಹಾಕೊಳ್ಳೋಣ. ಈ ಸಾಸಿವೆ ಚೆನ್ನಾಗಿ ಸಿಡಿದ್ಮೇಲೆ ಆನಿಯನ್ಸು, ರೆಡ್ ಚಿಲ್ಲೀಸು, ಗಾರ್ಲಿಕ್ಕು ಮತ್ತೆ ಕರ್ಬೇವಿನ ಸೊಪ್ಪು ಹಾಕೋಬೇಕು. ಇದು ಫ್ರೈ ಮಾಡ್ಕೋಬೇಕು ಚೆನ್ನಾಗೆ, ಗೋಲ್ಡನ್ ಬ್ರೌನ್ ಆಗೋವರೆಗೂ. ನೋಡಿ, ಗೋಲ್ಡನ್ ಬ್ರೌನ್ ಆಗಿದೆ. ಈಗ ಬೇಯಿಸಿಟ್ಕೊಂಡಿರೋ ಕಾಳು ಹಾಕೊಳ್ಳೋಣ. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ತುರಿದಿರೋ ಕಾಯಿ, ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಹಾಕೊಂಡ್ರೆ ಪಲ್ಯ ರೆಡಿ ಆಗುತ್ತೆ. ಈ ವಿಡಿಯೋ ಇಷ್ಟ ಆದ್ರೆ ನಿಮ್ಮ ಮನೇಲಿ ಟ್ರೈ ಮಾಡಿ, ಕಮೆಂಟ್ ಮಾಡಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹುರುಳಿಕಾಳಲ್ಲಿ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ. ಅವಾಗ ನಿಮ್ಮ ಮನೇಲೂ ಮಾಡ್ತಾ ಇರಿ. ಇದರಲ್ಲಿ ಮೊಳಕೆ ಕಟ್ಟಿದ ಸಾಂಬಾರು ಮಾಡ್ಬೋದು, ಬಸ್ಸಾರು ಮಾಡ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್.